ಆದ ದೊಡ್ಡಪ್ಪ ದೇಸಾಯಿ ಮಕ್ಕಳು ನೀವು ದೊಡ್ಡವರು, 1000 ಎಕರೆ ಭೂಮಿಯ ಸರದಾರರು. ತಲತಲಾಂತರದಿಂದ ಈ ನಾಡಗೌಡನ ಮನೆತನದ ವಿರುದ್ಧ ವೈರತ್ವವನ್ನು ಸಾಧಿಸುತ್ತಾ ಬಂದಿರುವ ದೇಸಾಯಿ ಮನೆತನದ ಮಕ್ಕಳು ನೀವು. ಸಾಯಿಯವರೆಗೂ ನಾಡಗೌಡನ ಮನೆತನದ ಹೊತ್ತಲು ತುಳಿಯಲಂತ 10 ವರ್ಷಗಳಿಂದ ಒಪ್ಪಂದ ಮಾಡಿಕೊಂಡು ಹೋದವರು ನೀವು. ಇವತ್ತು ಆ ಮಾತಿನ ಮರ್ಯಾದೆಯನ್ನು ಮರೆತು ಈ ನಾಡಗೌಡನ ಮನೆ ಅಂಗಳದಲ್ಲಿ ಬಂದು ನಿಂತಿರುವಿರಿ ಅಂದ ಮೇಲೆ ಮನೆಗೆ ಬಂದವರಿಗೆ ಮರ್ಯಾದೆ ಕೊಡುವುದು ನಮ್ಮ ಧರ್ಮ. ಕುಳಿತುಕೊಂಡು ನಿಮ್ಮ ಮಾತಿನ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿರಿ. ಸುಮಂಗಲ, 4 ಗ್ಲಾಸ್ ಹಾಲು ತೆಗೆದುಕೊಂಡು ಬಾ. ಇಂಥ ಮಾತಿನ ಮೋಸಕ್ಕೆ ಮರಳಾಗುವ ಮಂಗಗಳು ನಾವಲ್ಲ. ನಿನ್ನ ಮನೆತನದ ಹಾಲು ನಮ್ಮ ಪಾಲಿಗೆ ವಿಷಯ. ಎಷ್ಟೇ ಆದರೂ ನೀನು ನನ್ನ ಪಾಲಿಗೆ ವೈರಿ. ನಿನ್ನ ಮಾತಿನ ಒಪ್ಪಂದವನ್ನು ಮುರಿದು ನಿನ್ನ ಮನೆತನದ ಮೆಟ್ಟಿಲವನ್ನು ತೊಳೆದು ನಿನ್ನಿಂದ ಮರ್ಯಾದೆ ಪಡೆದುಕೊಂಡು ಹೋಗುವುದಕ್ಕಾಗಿ ಒಂದು ತೀರ್ಮಾನ ಮಾಡಿಕೊಂಡು ಹೋಗುವುದಕ್ಕಾಗಿ ಸಾಯಿ ಮನೆತನದ ಸಮಸ್ಯೆ ಬಗೆಹರಿಸಲು ಯಾರು ನೀನು? ಏನು ನಮ್ಮ ಪೋಲಿನ ನ್ಯಾಯಾಧೀಶನೇ? ನೋಡು ವಿಷಕಂಠ, ನಿನ್ನ ಮಾತು ಮುಂದುವರಿಸಬೇಡ. ನಾವು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು. 40 ಹಳ್ಳಿಯ ಜನರಿಗೆ ನ್ಯಾಯ ಹೇಳಲು ನೀನು ಯಾರು? ಯಾರು ಕೊಟ್ಟರು ನಿನಗೆ ಹಕ್ಕು? ಅದನ್ನು ಕೇಳಲು ನೀನು ಯಾರು? ನಾನು ಹೇಳುವುದು ಅಷ್ಟೇ ಕೇಳು. ಜನರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಯಾರು ಹಕ್ಕು ಪಡೆಯಬೇಕಾಗಿಲ್ಲ. 40 ಹಳ್ಳಿಯ ಜನರ ಪ್ರೀತಿ, ವಿಶ್ವಾಸ, ಅಭಿಮಾನದ ಆಶೀರ್ವಾದವೇ ಒಬ್ಬ ಜನನಾಯಕನೆಂದು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ ನನ್ನನ್ನು. ಹಸಿದು ಬಂದವರಿಗೆ ಅನ್ನ ಹಾಕುವುದೇ ನನ್ನ ಧರ್ಮ. ಅನ್ಯಾಯವಾಗಿ ನನ್ನಲ್ಲಿಗೆ ಬಂದವರಿಗೆ ಸಮ್ಮತವಾದ ನ್ಯಾಯ ಒದಗಿಸಿಕೊಡುವುದು ನನ್ನ ನೀತಿ. ಸತ್ಯವಂತರಿಗೆ ತಲೆಬಾಗುತ್ತೇನೆ. ತಲೆ ಎತ್ತಿ ಬಂದವರ ತಲೆಯನ್ನೇ ತೆಗೆಯುತ್ತೇನೆ. ಈ ನಂದೊಂಡ ನಾಡಗೌಡನ ಸಿದ್ಧಾಂತವಾಗಿದೆ. ನಾಡಗೌಡನ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀನೇನು ಈ ನಾಡಿಗೆ ದೊರೆಯಲ್ಲ. ನಾವು ದೊಡ್ಡವರ ಮಕ್ಕಳೇ. ಒಂದಾನೊಂದು ಕಾಲದಲ್ಲಿ ನಮ್ಮ ತಾತ ಮುತ್ತಜ್ಜ ಈ ನಾಡನ್ನೇ ಆಳಿದವರು. ನಮ್ಮಂಥವರ ಮನೆಯ ಆಳ ಮಗನಿಗೆ ದಂಡು ವಿಧಿಸಿ ಊರು ಬಿಟ್ಟು ಓಡಿಸಿದೆಯಲ್ಲ. ಎಷ್ಟಿರಬೇಕು ಮಗನೇ ನಿನ್ನ ಮೈಯಲ್ಲಿ ಸೊಪ್ಪು? ನಾಲಿಗೆ ಸ್ವಲ್ಪ ಹತೋಟಿದಲ್ಲಿರಲಿ. 10 ಜನರ ನೆತ್ತಿ ಬಡಿದ ಪಾಪದನ್ನ ತಿನ್ನುವನ ಮೈಯಲ್ಲಿ ಸೊಕ್ಕು ತುಂಬಿರುತ್ತದೆ. ಮೈ ಮುರಿದು ದುಡಿದು ತಿನ್ನುವನ ಮೈಯಲ್ಲಿ ಶಕ್ತಿ ಇರುತ್ತದೆ. ನನ್ನ ಮೈಯಲ್ಲಿರುವುದು ಸೊಕ್ಕಲ್ಲ. ಸೂರತಲ್ಲಿರುವ 10 ಜನ ಗಂಡಸರು ನನ್ನೆದುರಿಗೆ ಬಂದರು. ಹೊಡಿದುರುಳಿಸುವ ಗಂಡನೇ ಗುಂಡಿಗೆ ಕಾರಣವಿಲ್ಲ. ತಪ್ಪು ಮಾಡಿದವರು ಯಾರೇ ಆಗಲಿ, ನಿಮ್ಮ ಮನೆಯ ಆಳಾದರೇನು, ನಿಮ್ಮ ಮನೆಯ ಮಗನಾದರೇನು, ತಪ್ಪು ತಪ್ಪೇ. ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುವುದೇ ಈ ನನ್ನ ಸತ್ಯಕ್ಕಾಗಿ ಹುಟ್ಟಿದ್ದೇನೆ, ಸತ್ಯಕ್ಕಾಗಿ ಬದುಕುತ್ತೇನೆ, ಸತ್ಯಕ್ಕಾಗಿ ಸಾಯುತ್ತೇನೆ. ಇದು ಈ ನನ್ನೊಂದ ನಾಡಗೌಡನ
ವಿಷಯದಲ್ಲಿ ತಲೆ ಹಾಕಿದ್ರೆ ನಿನ್ನ ತಲೆ ತೆಗೆಯುವವರೆಗೂ ನಾವು 3 ಜನ ನಿದ್ದೆ ಮಾಡಲ್ಲ. ಎಚ್ಚರದಿಂದಿರುವವರೇ. ನಾಲಿಗೆ ಸ್ವಲ್ಪ ಹತ್ತೋಟದಿರಲಿ. ಇದೇ ಶಬ್ದ ಇನ್ನೊಂದು ಸಲ ನಿನ್ನ ಬಾಯಿಂದ ಬಂದಿದೆ ಆದರೆ ನಿನ್ನ ಮೈ ಮೇಲಿನ ಚರ್ಮವನ್ನು ಸುಲಿದು ನನ್ನ ಕಾಲಿನಲ್ಲಿರುವ ಚಪ್ಪಲಿ ಮಾಡಿಕೊಳ್ಳಬೇಕು. ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟಿದೆ ಆದರೆ ನಿಮ್ಮ ಕೈ ಕಾಲುಗಳನ್ನು ಕತ್ತರಿಸಲಾರ ಬಿಡಲಾರೆ. ನೀವು ಅಂತ ಹಲಕಟ್ಟದ ಮಕ್ಕಳೆನ್ನುವುದು ಇಡೀ ಸುತ್ತು 40 ಹಳ್ಳಿಗೆ ಗೊತ್ತಿದೆ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಏನು ಮಾಡುವಿ? ನಮ್ಮನ್ನು ಕೊಂದಿಟ್ಟು ಕೊಲೆ ಮಾಡಿದೆಯೋ? ಆ ತಾಕತ್ತು ನಿನ್ನ ಹತ್ರ ಇದೆಯೋ? ನನ್ನ ತಾಕತ್ತು ಕೇಳೋಣ ಹೋಳಿ ಮಗನ. ವಿಷಕಂಠ, ನನ್ನ ತಾಕತ್ತು ಕೇಳುವ ನಿನ್ನ ತಲೆ ತೆಗೆಲಾರ ಬಿಡಲಾರೆನು. ನಿಮ್ಮೆಲ್ಲರನ್ನು ಗುಂಡಿಟ್ಟು ಕೊಂದು ನಿಮ್ಮ ಹೆಣಗಳನ್ನು ಹದ್ದು ಕಾಗಿಗಳಿಗೆ ಹಂಚದಿದ್ದರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿದ ಮಗನಾದ ಕೈಯಲ್ಲಿ ಬಂದು ಹಿಡಿದುಕೊಂಡ ಮಾತ್ರಕ್ಕೆ ಮನೆಯನ್ನು ಓಡ ಹೋಗುವ ಹೇಳಿ ಅಂತ ತಿಳಿದುಕೊಂಡಿಯಾ? ಕೈಯಲ್ಲಿ ಕೊಳೆ ಹಾಕಿ ಉಟ್ಕೊಂಡು ಬಂದಿಲ್ಲ. ಮಣಿಕಂಠ, ನಿನಗೆ ಹೊಸದಾಗಿರಬಹುದು, ಆದರೆ ಈ ದೇಸಾಯರ ಮನೆತನಕ್ಕೆ ಗುದ್ದಾಡುವುದಿಲ್ಲ. ರಾತ್ರಿಯಲ್ಲಿ ನಿತ್ಯ ಕರ್ಮದಲ್ಲಿ ನೋಡು ಬರಲು ಸಿದ್ಧ. ಚಿಂತೆ ಇಲ್ಲ. ನಮಗೆ ಕಾದಾಡುವ ಹಂತ ಮಾತ್ರ ನಾವು ಬಿಡಲಾರೆವು. ಏನಂದೆ ನಮ್ಮ ಅಣ್ಣನಿಗೆ ಲೋಕತ್ತು ಇದೆ ಅಂತ ಕೇಳಂದಿಯಲ್ಲ. ನಾನು 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 ನಿಜವಾಗಿ ನಿನ್ನ ಹತ್ರ ತಾಕತ್ತಿದೆ. ನಿಜವಾಗಿ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಹುಟ್ಟಿದೆ. ಲೇ ಮಣಿಕಂಠ, ತಲೆಯ ಮೇಲಿನ ಮಾಸ ಹಾರಲಾರದ ಹಸಿಬೂಸು ನನ್ನ ತಾಕತ್ತು ಕೇಳುವೆನೋ ಮಗನ? ನಿನ್ನನ್ನು ಗುಂಡಿಟ್ಟು ಕೊಂದಾಗಲೇ ಸುತ್ತು 40 ಹಳ್ಳಿಗೆ ಶಾಂತಿ ಸಿಗುವುದು. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋರಿ, ಇಲ್ಲದಿದ್ದರೆ ಸುಮಂಗಲ, ನಿನ್ನ ಗಂಡನಿಗೆ ತಿಳಿಸಿ ಹೇಳು. ಇದೇ ಜಗಳ ಮುಂದುವರೆಸಿದ್ದೆ ಆದರೆ ನಿಮ್ಮ ಮಧ್ಯೆ ಒಂದು ಹೆಣ ಬೀಳುವುದು ಖಂಡಿತ. ಲೇ ನಂಜುಂಡ, ಸ್ವಲ್ಪ ಎಚ್ಚರದಿಂದಿರು ಮಗನೇ. ಯಾಕೆ ಹೀಗೆಲ್ಲ ಹೊಯ್ಯತ್ವ? ದುಷ್ಟರನ್ನು ಕೊಂಡು ದೂರ ಹೇಳ್ತಾರೆ. ಅವ್ರ ಜೊತೆ
ಗುಂಡಿಗೆ ಗಂಡನೆಲ್ಲಿರುವಾಗ ನಿನಗೆ ಯಾವ ಗಂಡಾಂತರ ಬರಲಾರದು. ಇಂಥ ಹುತ್ತು ನಾಯಿಗಳಿಗೆ ಬೆದರುವನಲ್ಲ ಇನ್ನೊಂದುಂಡ. ನಾನು ಸ್ವಲ್ಪ ಊಟದ ಮನೆಗೆ ಹೋಗಿರುತ್ತೇನೆ. ಆ ಪಂಡಿತರ ಒಂದರ ಅಲ್ಲಿಗೆ ಬಂದರು.